ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಈಗ ಇನ್ನೊಂದು ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿರುವಂಥ ಪಾಯಿಂಟು ರೀಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಅವಾರ್ಡ್ ಅಂತೇಳಿ. ಸೊ ಈ ರೀಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಅವಾರ್ಡ್ ಅನ್ನುವಂಥದ್ದು ಕಂಟ್ರೋಲರ್ ಅನ್ನುವಂಥವ್ರು ಏನಿರ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಫಸ್ಟು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಈ ರೀಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಅವಾರ್ಡ್ ಅಂತಂದರೆ ಗೊತ್ತಿದೆ ನಿಮಗೆಲ್ಲ, ತೀರ್ಪು ಅಂತೇಳಿ ಅಥವಾ ಏನೋ ಒಂದು ಸ್ಯಾಂಕ್ಷನ್ ಮಾಡುವಂಥದ್ದು ಅಂತ. ರೀಹ್ಯಾಬಿಲಿಟೇಷನ್ ಅಂತಂದ್ರೇನು, ರೀಸೆಟಲ್ಮೆಂಟ್ ಅಂದ್ರೇನು? ರೀಹ್ಯಾಬಿಲಿಟೇಷನ್ ಅಂತಂದ್ರೆ ಪುನರ್ವಸತಿ ಅಂತಂದ್ರೆ ಏನು, ಮನೆಗಳಿರುತ್ತೆ ಅಲ್ಲಿಗ ನೋಡಿ, ಒಂದು ರೈಲ್ವೆ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಅನ್ಕೋಣ. ಇಲ್ಲೆಲ್ಲ ಬಿಲ್ಡಿಂಗು, ಮನೆಗಳು ಅಥವಾ ತೋಟ ಗದ್ದೆ ಎಲ್ಲ ಇತ್ತು, ಇದನ್ನೆಲ್ಲ ತೆಗ್ಬಿಟ್ರು. ಅವಾಗ ಇಲ್ಲಿರುವಂತ ಮನೆಗಳಿಗೆ ಬೇರೆ ಕಡೆ ಜಾಗ ಕೊಡ್ಬೇಕಲ್ಲ, ಸೈಟ್ ಎಲ್ಲ ಕೊಟ್ಬಿಟ್ಟೆ ತೆಗಿಯೋದಲ್ಲ. ಗೊತ್ತಿರುತ್ತೆ ಯಾರ್ಯಾರು ನಿರಾಶ್ರಿತರಾಗಿರ್ತೀರ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ಅದು ಕೊಡುವಂಥದ್ದನ್ನ ನಾವು ರೀಹ್ಯಾಬಿಲಿಟೇಷನ್ ಅಂತ ಹೇಳಿ ಕರಿತೀವಿ. ರೀಸೆಟಲ್ಮೆಂಟ್ ಅಂತಂದ್ರೆ ಈಗ ಅಲ್ಲಿದ್ದಂಥ ಒಂದು ಫ್ಲೋರಾ, ಫೌನಾ, ಗಿಡ, ಸಸ್ಯ, ಮರ, ಗಿಡ, ಮನೆ ಎಲ್ಲದನ್ನು ಕೂಡ ಇನ್ನೊಂದು ಕಡೆ ಆಸ್ ಇಟ್ ಈಸ್ ಸೆಟಲ್ಮೆಂಟ್ ಮಾಡುವಂಥದ್ದು. ಈಗ ಒಂದು ಕಾಡನ್ನ ಕಡ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಆ ಕಾಡನ್ನ ಕಡಿಯೋದ್ರಿಂದ ನಾಶ ಆಗ್ತಾ ಇದೆ. ಆ ಕಾಡಿನ ಥರನೇ ಇನ್ನೊಂದು ಕಡೆ ಸಸಿಗಳನ್ನ ನೆಟ್ಬಿಟ್ಟು ಅಷ್ಟೇ ಆಕ್ಸಿಜನ್ ಲೆವೆಲ್ನ ಮತ್ತೆ ಇನ್ಕ್ರೀಸ್ ಮಾಡುವಂಥದ್ದು. ದಟ್ಸ್ ಕಾಲ್ಡ್ ಲೈಕ್ ರೀಸೆಟಲ್ಮೆಂಟ್. ಸೊ ಈ ರೀತಿಯಾದಂಥ ವಿಷಯಗಳನ್ನ ಚಾಪ್ಟರ್ 5ದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಚಾಪ್ಟರ್ 5ದಲ್ಲಿ ರೀಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ ಅಲ್ಲಿ ನಾವೇನಾದರೂ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಸೊ ಇಲ್ಲಿ ಕಲೆಕ್ಟರ್ ಯಾರಿರ್ತಾರಲ್ಲ, ಸೊ ಅವರು ಯಾರ್ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ರೀಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ ಕೊಡಬೇಕಾದ್ರೆ ಫಸ್ಟ್ ಚೆಕ್ ಮಾಡೋದೇನು ಅಂತಂದ್ರೆ, ಚೆಕ್ ಮಾಡೋದ್ರಲ್ಲಿ ಮೊದಲನೇದಾಗಿ ರೀಸೆಟಲ್ಮೆಂಟ್ ಅಮೌಂಟ್ ಆಫ್ ಪೇಯಬಲ್ ಟು ದ ಫ್ಯಾಮಿಲಿ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಮಾತಾಡ್ತಾರೆ. ಸೊ ಎಷ್ಟು ಅಮೌಂಟನ್ನ ಪೇ ಮಾಡಬೇಕು, ಯಾವ ಯಾವ ಫ್ಯಾಮಿಲಿಗೆ ಪೇ ಮಾಡಬೇಕು ಅನ್ನುವಂಥ ನೋಡ್ತಾರೆ. ಬ್ಯಾಂಕ್ ಅಕೌಂಟ್ ನಂಬರ್ಸ್ಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ, ಸರಿಯಾಗಿದೆ ಇಲ್ಲ, ಯಾವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಯಾವ ಹೌಸ್ ಸೈಟಲ್ಲಿ ಯಾವ ಹೌಸ್ನ ಅಲಾಟ್ ಮಾಡಬೇಕು ಡಿಸ್ಪ್ಲೇಸ್ಡ್ ಫ್ಯಾಮಿಲಿಗೆ ಚೆಕ್ ಮಾಡ್ಕೊಳ್ತಾರೆ. ಎಷ್ಟು ಲ್ಯಾಂಡ್ನ ಅಲಾಟ್ ಮಾಡಬೇಕು ಅಂತ ಚೆಕ್ ಮಾಡ್ಕೊಳ್ತಾರೆ. ಪರ್ಟಿಕ್ಯುಲರ್ಸ್ಗಳನ್ನ ಏನು ಸಬ್ಸ್ಟೆನ್ಸ್ ಮಾಡಬೇಕಾದ್ರೆ ಅಲೌನ್ಸಸ್ಗಳನ್ನ, ಟ್ರಾನ್ಸ್ಪೋರ್ಟೇಷನನ್ನು ಚೆಕ್ ಮಾಡಬೇಕು ಅಂತಂದರೆ ಪೇಮೆಂಟು ಯಾವುದರಲ್ಲಿ, ಪೆಟ್ಟಿ ಶಾಪ್ ಅಲ್ಲ ಅಥವಾ ಕ್ಯಾಟಲ್ ಅಲ್ಲ ಕೊಡ್ತಾ ಇದೀವ, ಪೇಮೆಂಟ್ ಏನು ಒನ್ ಟೈಮ್ ಕೊಡ್ತೀವ ಅಥವಾ ನಂಬರ್ ಆಫ್ ಟೈಮ್ಸಲ್ಲಿ ಕೊಡ್ತೀವ. ಆಮೇಲೆ ಮ್ಯಾಂಡೇಟ್ರಿ ಎಂಪ್ಲಾಯ್ಮೆಂಟ್ಗಳಲ್ಲಿ ಮೆಂಬರ್ಸ್ಗಳಿಗೆ ಎಂಪ್ಲಾಯ್ಮೆಂಟ್ಸ್ಗಳೇನಾದರೂ ಹೋಗ್ತಾ ಇದೆಯಾ, ಎಂಪ್ಲಾಯ್ಮೆಂಟ್ಸ್ಗಳನ್ನ ಆಲ್ಟರ್ನೇಟಿವ್ ಏನಾದರೂ ಕೊಡ್ತಾ ಇದೀವ, ಫಿಶಿಂಗ್ ರೈಟ್ಸ್ಗಳೇನಾದರೂ ಡಿನೇ ಮಾಡ್ತಾ ಇದೀವ, ಅಥವಾ ಆನ್ಯುಯಿಟಿ ಏನಾದರೂ ಕೊಡ್ತೀವ, ವರ್ಷಕ್ಕಿಷ್ಟು ಅಂತ ಏನಾದರೂ ಕೊಡ್ತೀವ, ಅಥವಾ ಏನಾದರೂ ಸ್ಪೆಷಲ್ ಪ್ರಾವಿಷನ್ ಪ್ರಕಾರ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ಸ್ಗಳೇನಿದ್ರೆ ಅವ್ರಿಗೆ ಏನಾದರೂ ಪ್ರೊವೈಡ್ ಮಾಡ್ತೀವಿ ಅನ್ನುವಂಥ ವಿಷಯಗಳನ್ನು ಇದರಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಆಮೇಲೆ ಸೆಕ್ಷನ್ 69 ಪ್ರಕಾರ ಡಿಟರ್ಮಿನೇಷನ್ ಆಫ್ ಅವಾರ್ಡ್ ಬೈ ಅಥಾರಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ಕೂಡ ಇದರಲ್ಲೇ ಹೇಳ್ಬಿಟ್ಟು ನಾನು ಕ್ಲೋಸ್ ಮಾಡ್ತಾನೆ, ಯಾಕಂದ್ರೆ ಎಲ್ಲ ಓವರ್ ವ್ಯೂ ಬೇರೆ ಆ್ಯಕ್ಟನ್ನು ಹೇಳ್ತಾ ಇರೋದ್ರಿಂದ ಇದಿಷ್ಟು ಎನಫ್ ನಿಮಗೆ. ಇನ್ನು ಡೀಪಾಗಿ ಹೋಗ್ತಾ ಯೂನಿಟಲ್ಲಿ ಕನ್ಕ್ಲೂಡ್ ಮಾಡ್ತಾ ಹೋಗೋಣ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ. ಇದರಲ್ಲಿ ನಾ ಡಿಟರ್ಮೈನ್ ಮಾಡಕ್ಕೆ ಹೋಗ್ತಾ ಇದ್ದೇನೆ ದಿ ಅಮೌಂಟ್ ಆಫ್ ಕಾಂಪನ್ಸೇಷನ್ ಏನಿದೆಯಲ್ವಾ, ಇದು ಅವಾರ್ಡ್ ಮಾಡುವಂಥದ್ದು. ಫಸ್ಟ್ ಡಿಟರ್ಮಿನೇಷನ್ ಆಫ್ ಅವಾರ್ಡ್ ಬೈ ಅಥಾರಿಟಿ ಅನ್ನುವಂಥದ್ದು ವಿಷಯ ಏನು ಅಂತಂದರೆ, ನಾವು ಏನೋ ಒಂದು ಸ್ಯಾಂಕ್ಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಅಮೌಂಟನ್ನು ಅಥವಾ ಒಂದು ಬೇರೆ ಕಡೆ ಮನೆನೋ ಅಥವಾ ಬೇರೆ ಕಡೆ ಜಾಗನೋ ವಸ್ತುನೋ ಏನೋ ಒಂದು ಪ್ರಾಜೆಕ್ಟಿಂದ ಡಿಸ್ಪ್ಲೇಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಬೇರೆ ಕಡೆ ಏನಾದರೂ ಕೊಡ್ತಾ ಇದ್ದೀವಿ ಅಂತಂದರೆ, ಅದನ್ನು ಕೊಡ್ತಾ ಇರಬೇಕಾದ್ರೆ ಯಾವ ಯಾವ ಒಂದು ಫ್ಯಾಕ್ಟರ್ಸ್ಗಳನ್ನು, ಯಾವ ಯಾವ ಒಂದು ಅಂಶಗಳನ್ನು, ಯಾವ ಯಾವ ಒಂದು ಡಿಟರ್ಮಿನೇಷನ್ಸ್ಗಳನ್ನು, ಯಾವ ಯಾವ ಒಂದು ಅಂಶಗಳನ್ನ ಆಧಾರದ ಮೇಲೆ ನಾವು ಅದನ್ನ ಅವಾರ್ಡ್ಸ್ಗಳನ್ನ ಫೈನಲ್ ಮಾಡಬೇಕು ಅನ್ನುವಂಥದ್ದನ್ನ ಮಾತಾಡುತ್ತೆ. ಸೆಕ್ಷನ್ 26 ಸೆಕ್ಷನ್ 36 ಮಾತಾಡ್ತಾರೆ ಯಾವ ಯಾವ ಪ್ಯಾರಾಮೀಟರ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು ಅಥಾರಿಟೀಸ್ಗಳು ರೀಸೆಟಲ್ಮೆಂಟ್, ರೀಹ್ಯಾಬಿಲಿಟೇಷನ್ ಮಾಡಬೇಕಾದ್ರೆ ಅಂತ. ಈ ಅಡಿಷನಲ್ ಆಗಿ ಆ ಲ್ಯಾಂಡ್ನ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯಲ್ಲ ಅದಕ್ಕಿಂತ ಜಾಸ್ತಿನೇ ಕೊಡಬೇಕು. ಹೆಚ್ಚು ಕಮ್ಮಿ ಈಗಿರುವಂಥ ಒಂದು ಪ್ರಕಾರ 1:10 ಕೊಡಬೇಕು ಅಂತ ಇದೆ. ನಿಮ್ಮ ಜಾಗ 1 ಲಕ್ಷ ಏನಾದರೂ ಇತ್ತು ಅಂತಂದರೆ ಗೌರ್ಮೆಂಟ್ ಅವ್ರು ನಿಮಗೆ 10 ಲಕ್ಷನ ಕೊಡಬೇಕು ಅನ್ನುವಂಥ ಒಂದು ಇದೆ. ಅಂತಂದರೆ 12% ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನುವಂಥ ಒಂದು ರೀತಿ ನಾನು ಓವರ್ ಆಲ್ ಆಗಿ ನಿಮಗೆ ಹೇಳಿದ್ದಷ್ಟೇ. ಸೊ ಪಬ್ಲಿಕೇಶನ್ ಮಾಡುವಂಥದ್ದೆಲ್ಲ ಕ್ಲಿಯರ್ ಆಗಿರಬೇಕು, ಯಾವ್ಯಾವ ಡೇಟಿಗೆ ಏನೇನು ಕೊಡ್ತಾ ಇದೀವಿ ಆ ಡೇಟಿಂದ ಕೊಡಬೇಕು ಅಂತ ಇದೆ. ಎಕ್ಸ್ಪ್ಲನೇಷನ್ ಟೈಮಲ್ಲಿ ಆ ದಿನದ ಮಟ್ಟಿಗೆ ಎಷ್ಟು ರೈಟ್ ಇತ್ತು ಅಷ್ಟು ರೈಟ್ನ ಕೊಡಬೇಕು ಅಂತ ಇದೆ. ಅಡಿಷ್ನಲ್ ಆಗಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು ಅಥಾರಿಟಿ ಅದರ ಒಂದು ಕಂಪ್ಲೀಟಾಗಿ 100%ನ ಕೊಡಬೇಕು, ಕಡಿಮೆ ಅಂತೂ ಕೊಡಬಾರ್ದು ಅಂತ ಇದೆ. ಫಾರ್ಮ್ ಆಫ್ ಅವಾರ್ಡ್ಸ್ಗಳಲ್ಲಿ ಪ್ರತಿಯೊಂದು ಫಾರ್ಮ್ ಆಫ್ ಅವಾರ್ಡ್ಸ್ ಇದೆಯಲ್ವಾ, ಅದು ರೈಟಿಂಗಲ್ಲಿ ಇರಬೇಕು, ಸೈನ್ ಆಗಿರಬೇಕು, ಯಾರ ಹತ್ರ ಆ ಪ್ರೆಸಿಡಿಂಗ್ ಆಫೀಸರ್ಸ್ಗಳಿಂದ ಅಥಾರಿಟಿ ಕಡೆಯಿಂದ ಸೈನ್ ಆಗಿರಬೇಕು ಅನ್ನುವಂಥದ್ದನ್ನ ಸೆಕ್ಷನ್ 28 ಹೇಳ್ತಾ ಇದೆ. ಇದರ ಜೊತೆಗೆ ಸಬ್ಸೆಕ್ಷನ್ಸು ಕೂಡ ಯಾವ ಯಾವ ರೀತಿ ಅವಾರ್ಡ್ಸ್ಗಳನ್ನು ಕೊಡಬೇಕು ಅಂತ ಮಾತಾಡ್ತಾ ಇದೆ. ಸಬ್ ಕ್ಲಾಸ್ 2 ಮತ್ತು ಸಬ್ ಕ್ಲಾಸ್ 9 ಸೊ ಹೇಳುವಂಥ ಪ್ರಕಾರ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಇರುವಂಥ ಎಲ್ಲ ಪವರ್ಸ್, ಎಲ್ಲ ರೈಟ್ಸ್ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದಿಷ್ಟು ನಿಮ್ಮ ಒಂದು ಬೇರ್ ಆ್ಯಕ್ಟ್ನ ಎಕ್ಸ್ಪ್ಲನೇಷನ್. ನಾನು ಬೇರ್ ಆ್ಯಕ್ಟ್ನ ಪ್ರತಿಯೊಂದು ವರ್ಡ್ ಹೇಳ್ತಾ ಹೋದರೆ ತಲೆ ಕೆಡ್ಸ್ಕೊಳ್ಬಿಡ್ತೀರಾ ನೀವು, ಅಷ್ಟು ಕ್ರಿಟಿಕಲ್ ಆಗಿರುತ್ತೆ ಬೇರ್ ಆ್ಯಕ್ಟ್ಸ್ಗಳು.
ಅದನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮಲ್ಲಿ ನೋಟ್ಸ್ ಮಾಡಿ ನಿಮಗೆ ಸಿಂಪ್ಲಿಫೈಡ್ ಮಾಡಿ ಡೆಲಿವರ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಎನಿಯು ಒಂದು ಓವರ್ ಆಲ್ ಆಗಿ ಕಂಪ್ಲೀಟ್ ಆಗಂತ ಒಂದು ಐಡಿಯಾ ಅಂತ ಸಿಕ್ಕಾಯ್ತು. ಈಗ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ವಲ್ಲ ಲಾಸ್ಟ್ 3 ವಿಡಿಯೋಸ್ಗಳಲ್ಲಿ, ಅದನ್ನೇನಾದರೂ ನೋಡಿದರೆ ಈ ಆ್ಯಕ್ಟ್ ಬಗ್ಗೆ ಅಂತೂ ನಾನು ಏನು ಅಂತ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಟ್ಟೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಅಂತ ಕೊಟ್ಟೆ, ಫುಡ್ ಸೆಕ್ಯೂರಿಟಿ ಒಂದು ನಾನು ನಿಮಗೆ ಹೇಳಿಲ್ಲ ಅಷ್ಟೇ, ಬಟ್ ನೋಟಿಫಿಕೇಷನು ಅಕ್ವೈಸೇಷನ್ ಏನು ಅಂತ ಹೇಳಿದೆ, ರಿಹ್ಯಾಬಿಲಿಟೇಷನ್ ರೀಸೆಟ್ಲ್ಮೆಂಟ್ ಅವಾರ್ಡ್ ಅಂತ ಹೇಳಿದೆ. ಫುಡ್ ಸೆಕ್ಯೂರಿಟಿ ಅಂದರೆ ತುಂಬ ಸಿಂಪಲ್ಲು, ನಾನು ಇಲ್ಲಿ ಕಾನ್ಸೆಪ್ಟನ್ನು ಕ್ಲಾರಿಟಿ ಕೊಟ್ಟಿರ್ತೇನೆ. ಫುಡ್ ಸೆಕ್ಯೂರಿಟಿ ಅಂದರೆ ಏನು ಗೊತ್ತಾ, ಅಲ್ಲಿ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಅನ್ಕೋಣ, ಒಂದು ಡ್ಯಾಮ್ ಬರ್ತಾ ಇದೆ ಅಂತ ಅನ್ಕೋಣ. ಡ್ಯಾಮಲ್ಲಿ ಒಂದು 100 ಎಕರೆ ಜಾಗ ಇತ್ತು. ಆ 100 ಎಕರೆಯಲ್ಲಿ ಈಗ ಏನು ಬೆಳೀತಾ ಇದ್ರು, 100 ಎಕರೆಯಲ್ಲಿ ದವಸ ಧಾನ್ಯಗಳು ಅಂದರೆ ಅಕ್ಕಿ, ಬೇಳೆ, ಗೋಧಿ, ಸಮಥಿಂಗ್ ಎಸೆನ್ಷಿಯಲ್ ಫುಡ್ಸ್ ಅಲ್ವಾ ಅಕ್ಕಿ, ಆ ರೀತಿ ಏನಾದರೂ ಬೆಳೀತಾ ಇದ್ರು. 100 ಎಕರೆಗೆ ಎಷ್ಟು ಪ್ರೊಡಕ್ಷನ್ ಬರ್ತಾ ಇತ್ತು. ಆ ಪ್ರಾಡಕ್ಷನಿಂದು ಎಲ್ಲ ಕಂಪ್ಲೀಟ್ ಆಗಿ ತೆಗ್ದ್ಬಿಟ್ಟು ಅಲ್ಲಿ ಡ್ಯಾಮ್ ಕಟ್ತಾ ಇದ್ದಾರೆ ಅಂತಂದರೆ ನ್ಯಾಷನಲ್ ಲೆವೆಲ್ನಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ನಮ್ಮ ಫುಡ್ಡಿಗೆ ಸಮಸ್ಯೆ ಆಗ್ತಾ ಇದೆಯಾ, ನಮ್ಮ ಆಹಾರ ಭದ್ರತೆಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೂ ಕೂಡ 2013 ಆ್ಯಕ್ಟಲ್ಲಿ ಸೆಕ್ಷನ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಮಾತಾಡಿದ್ದಾರೆ. ಐ ಥಿಂಕ್ ಸೆಕ್ಷನ್ 10 ಅದು. ಓಕೆ, ಸೊ 2013 ಆ್ಯಕ್ಟ್ನ ಸೆಕ್ಷನ್ 10 ಅದು. ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಾನು ಯಾಕೆ ಇವನ್ನೆಲ್ಲ ಇಷ್ಟೊಂದು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಆಫೀಸಲ್ಲಿ ಇದರ ಮೇಲೆ ಕೇಸಸ್ಗಳು ನಡೀತಾ ಇದೆ. ಲ್ಯಾಂಡ್ ಅಕ್ವೈಸೇಷನ್ನ ಒಂದು ಕೇಸಸ್ಗಳು ತುಂಬ ಜಾಸ್ತಿ ನಡೆಸ್ಕೊಡ್ತೇವೆ ನಾವು. ಓಕೆ, ಸೊ ಅದಕ್ಕೋಸ್ಕರ ತುಂಬ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೇನೆ ನಾನು. ಸೊ ಯಾವ್ದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಗೌರ್ಮೆಂಟ್ ಅವ್ರು ಫಾಲೋ ಮಾಡಬೇಕು. ನಾವೇನು ಮಾಡ್ತೀವಿ ಅಂತಂದರೆ, ಯಾವುದನ್ನು ಅವ್ರು ಫಾಲೋ ಮಾಡಿಲ್ಲ ಆ ಲೂಪ್ ಹೋಲ್ಸ್ಗಳನ್ನು ಕ್ಯಾಚ್ ಮಾಡ್ತೀವಿ. ಕ್ಯಾಚ್ ಮಾಡಿಕೊಂಡು ಡಿಫೆನ್ಸ್ ತೊಗೊಳ್ತೀವಿ, ಗೌರ್ಮೆಂಟ್ ಮೇಲೆ ಕೇಸ್ ಫೈಲ್ ಮಾಡ್ತೀವಿ, DC ಗೂ ಕರೆಸ್ತೀವಿ, AC ಗೂ ಕರೆಸ್ತೀವಿ. PDO ಇವರೆಲ್ಲ ಲೆಕ್ಕ ಇಲ್ಲ ಬಿಡಿ, ಆಯಿತಾ. PDO ಇವರೆಲ್ಲ ವಿಲೇಜ್ ಅಕೌಂಟೆಂಟ್ RI ಎಲ್ಲ. DC AC ಗೆ ನಾವು ಕಾಪಿಗಳನ್ನು ಕಲಿಸ್ಬಿಟ್ಟು ಅವ್ರನ್ನೇ ಸರ್ವ್ ಮಾಡಿಸಿ ಅವ್ರನ್ನೇ ಪಾರ್ಟಿ ಮಾಡಿಬಿಡ್ತೀವಿ. ಸೊ ಈ ರೀತಿಯಾಗಿ ಕಾನೂನು ಗೊತ್ತಿತ್ತು ಅಂದರೆ ಹೇಗಾದರೂ ಆಟ ಆಡ್ತೀರಾ. ಸೊ ಇದು ಇವತ್ತಿನ ಕಾನ್ಸೆಪ್ಟು. ಮುಂದಿನ ವಿಡಿಯೋಸ್ಗಳಲ್ಲಿ ಇನ್ ಸಿಂಪಲ್ ಲ್ಯಾಂಗ್ವೇಜಸ್ಗಳಲ್ಲಿ ಕಲಿತಾ ಹೋಗೋಣ. ಎನಿಹೌ ಯೂನಿಟ್ 1 ಆಲ್ಮೋಸ್ಟ್ ಮುಗ್ದ ಹಾಗೆ ನಿಮಗೆ ಕಂಪ್ಲೀಟ್ ಆಗಿ. ಓಕೆ, ಒಂದು ಬೇಸಿಕ್ ಐಡಿಯಾ ನಾನು ಹೇಳಿದ್ದೀನಿ. ಆಲ್ಮೋಸ್ಟ್ ಯೂನಿಟ್ 1 ನನಗೆ ಗೊತ್ತಿದೆ ಅನ್ನುವಂಥ ನಿಮಗೆ ಫೀಲ್ ಬರ್ತಾ ಇದೆ ಈಗ. ಸೊ ಇನ್ನೊಂದು ಸ್ವಲ್ಪ ಡೀಪಾಗಿ ಬೇಕಿದ್ರೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಡೀಪಾಗಿ ಡಿಕೋಡ್ ಮಾಡ್ತಾ ಹೇಳ್ತಾ ಹೋಗ್ತೇನೆ. ಇದಿಷ್ಟು ಯೂನಿಟ್ 1ನ ಒಂದು ಬೇಸಿಕ್ ಓವರ್ವ್ಯೂ ಆಗಿತ್ತು, ಯೂನಿಟ್ 1ನ ಬಗ್ಗೆ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.